ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ, ನಾನು ಚಹಾ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ, ಬಾಗಿಲಿಗೆಲ್ಲ ಕಸ ಹೊಡ್ಕೊಂಡು ನೀರು ಹಾಕಿ ರಂಗೋಲಿ ಹಾಕಿ ಆಯಿತು. ಈಗ ರಾತ್ರಿ ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೆ, ಈಗ ತೆಗೆದಿಡ್ತಾ ಇದ್ದೀನಿ. ಈಗ ನೋಡಿ, ಚಹಾ ಕುದೀತಾ ಇದೆ. ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ಹಾಗೆ ಚಹಾ ಕುಡ್ಕೊಂಡು ಹೀಗೆ ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ. ಆಮೇಲೆ ಸ್ಟಿಚ್ ಎಲ್ಲ ಮಾಡೋದಿದೆ, ಮಾಡಬೇಕು. ಈಗ ನೋಡಿ, ಫ್ರಿಜ್ಜಲ್ಲಿರೋ ಹಾಲು ತಗೋತಾ ಇದ್ದೀನಿ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ಆಗಲೇ ಒಳಗಡೆ ಎಲ್ಲ ಕಸ ಹೊಡ್ಕೋತೀನಿ. ಈಗ ಕಸ ಹೊಡ್ಕೊಂಡು ಚಹಾ ಕುಡಿದು ಆಮೇಲೆ ವಾಕಿಂಗಿಗೆ ಹೋಗಿ ಬರ್ತೀನಿ. ವಾಕಿಂಗಿಗೆ ಹೋಗೋದು ಬೇಡ ಅಂತ ಅನಿಸುತ್ತೆ ಚಳಿಲಿ, ಆದರೆ ಏನು ಮಾಡೋದು, ಆರೋಗ್ಯ ಕಾಪಾಡ್ಕೋಬೇಕಲ್ಲ. ಹೀಗಾಗಿ ಚಳಿ ಆದರೂ ಹೋಗಲೇಬೇಕು. ಹೋಗ್ತಾ ಇದ್ದೀನಿ. ಹೋಗಲಿಲ್ಲ ಅಂದರೆ ವೇಟ್ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಕೈಕಾಲೆಲ್ಲ ಹಿಡ್ಕೊಂಡು ಕಷ್ಟ ಆಗುತ್ತೆ. ಹಿಂಗಾಗಿ ಡೈಲಿ ವಾಕಿಂಗ್ ಮಾಡಲೇಬೇಕು. ಏಜ್ ಆದಮೇಲೆ ಬೇರೆ ದಾರಿ ಇಲ್ಲ, ವಾಕಿಂಗ್ ಮಾಡಬೇಕು. ಆ್ಯಕ್ಟಿವ್ ಆಗಿದ್ರೇ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ನೋಡಿ, ಚಹಾ ಆಯಿತು. ಚಹಾ ಕುಡ್ಕೊಂಡು ವಾಕಿಂಗಿಗೆ ಹೋಗ್ತೀನಿ. ಈಗ ನೋಡಿ, ವಾಕಿಂಗಿಗೆ ಹೋಗಿ ನಾನು ಮತ್ತೆ ವಾಪಸ್ ಬರ್ತಾ ಇದ್ದೀನಿ ಮನೆಗೆ. ಹಾಗೆ ನಮ್ಮ ಏರಿಯಾ ನಿಮಗೆ ತೋರಿಸೋಣ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಇದೆ ನಮ್ಮ ಏರಿಯಾ. ನೋಡಿ, ಈ ಥರ ಇದೆ. ಹೇಗಿದೆ ನಮ್ಮ ಏರಿಯಾ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲೇ ಒಂದು ಚಿಕ್ಕದಾಗಿ ದೇವಸ್ಥಾನ ಇದೆ, ಚಾಮುಂಡೇಶ್ವರಿ ದೇವಸ್ಥಾನ, ನಮ್ಮ ಮನೆ ಹತ್ರನೇ. ನೋಡಿ, ಈ ಥರ ಇದೆ. ಇದು ನಮ್ಮ ಮನೆ ಹತ್ರ ಕ್ರಾಸ್. ಇದು ನೋಡಿ, ಈಗ ಇದೇ ಮನೆ. ನೋಡಿ, ಈಗ ಲಾಕ್ ತೆಗಿಬೇಕು ಬಾಗಿಲು. ಲಾಕ್ ತೆಗಿತಾ ಇದ್ದೀನಿ ನೋಡಿ. ಲಾಕ್ ತೆಗೆದು ಒಳಗೆ ಬಂದೆ. ಇಲ್ಲಿ ಲೈಟ್ ಹಾಕ್ಕೋಬೇಕು, ಇಲ್ಲಾಂದರೆ ಕತ್ಲೆ ಲೈಟ್ ಹಾಕ್ಕೊಂಡ್ರೆ ಅಷ್ಟೇ, ಇಲ್ಲ ಅಂದರೆ ತುಂಬ ಕತ್ಲೆ ಆಗುತ್ತೆ. ಡೈಲಿ ಲೈಟ್ ಬೇಕೇ ಬೇಕು. ಈಗ ನೋಡಿ, ಎಲ್ಲ ಸ್ಟಿಚ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಮಾಡ್ತಾ ಇದ್ದೀನಿ. ಇದು ಸೋರೆಕಾಯಿ ಪಲ್ಯ ಸಾಂಬಾರು ಮಾಡ್ತಾ ಇದ್ದೀನಿ. ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು. ಈಗ ಅನ್ನ ಕುಕ್ಕರ್ ಇಟ್ಟಿದ್ದೀನಿ, ಅನ್ನಕ್ಕೆ. ಹಾಗೆ ಸೋರೆಕಾಯಿ ಬೇಯಿಸೋದಕ್ಕೆ ಇಡಬೇಕು.
ಈಗ ನೋಡಿ ಸೋರೆಕಾಯಿನ ಬೇಯಿಸೋದಕ್ಕೆ ಇಟ್ಕೋತಾ ಇದ್ದೀನಿ. ಗ್ಯಾಸ್ ಹಚ್ಕೊಂಡಿದ್ದೀನಿ, ಸೋರೆಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಬೇಯಿಸೋದಕ್ಕೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಉಪ್ಪು ಹಾಕಿ ಕುದಿಯೋದಕ್ಕೆ ಇಡಬೇಕು, ಬೇಯಿಸೋದಕ್ಕೆ. ಒಂದು 15 ನಿಮಿಷದಲ್ಲಿ ಬೇಯುತ್ತೆ ಅದು. ಆಮೇಲೆ ಈಗೆಲ್ಲ ತೆಂಗಿನ ತುರಿ ಮತ್ತು ಎಲ್ಲ ಹಾಕಿ ಮೆಣಸಿನ್ಕಾಯಿ, ಹವಿಜ್ ಕಾಳು, ಅರಿಶಿನ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಸಾಂಬಾರು ಮಾಡಬೇಕು. ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಚೆನ್ನಾಗಾಗತ್ತೆ ಸೋರೆಕಾಯಿ ಸಾಂಬಾರು, ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಸೋರೆಕಾಯಿ. ಎಲ್ಲ ಕಡೆ ಸಿಗುತ್ತೆ ಇದು ಸೋರೆಕಾಯಿ. ಈಗ ನೋಡಿ ಮಿಕ್ಸಿ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಸಾಂಬಾರು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ಮಸಾಲೆನ ರುಬ್ಕೋತಾ ಇದ್ದೀನಿ ಮಿಕ್ಸಿ ಇಟ್ಕೊಂಡು. ಸೋರೆಕಾಯಿ ಬೇಯ್ತಾ ಇದೆ. ನಿಮ್ಮ ಮನೇಲಿ ನೀವು ಸೋರೆಕಾಯಿ ಯಾವ ಥರ ಸಾಂಬಾರು ಮಾಡ್ತೀರಾ? ನಾವು ಜಾಸ್ತಿ ಎಲ್ಲ ಸಾಂಬಾರಿಗೂ ತೆಂಗಿನ ತುರಿ ಹಾಕಿ ಮಾಡ್ತೀವಿ ನಾವು. ತೆಂಗಿನ ತುರಿ ಹಾಕಿ ಮಸಾಲೆ ಮಾಡಿಕೊಂಡ್ರೆ ತುಂಬ ರುಚಿಯಾಗುತ್ತೆ ಸಾರು. ಈಗ ನೋಡಿ ಮಸಾಲೆ ಆಗ್ತಾ ಬಂತು. ಈ ಕಡೆ ಸೋರೆಕಾಯಿ ಬೇಯ್ತಾ ಇದೆ. ಸಣ್ಣ ಉರಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಕುಕ್ಕರಲ್ಲಿ ಅನ್ನ ಆಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ವಿಡಿಯೋ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಸರಿ ಮಾಡ್ಕೋತೀನಿ. ಈಗ ನೋಡಿ ಮಸಾಲೆ ಎಲ್ಲ ಆಯಿತು. ಈಗ ಲಾಸ್ಟಿಗೆ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೋಬೇಕು ಇದಕ್ಕೆ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು. ಟೊಮೆಟೊ ಹಾಕಬಾರ್ದು ಇದಕ್ಕೆ. ಹುಣಸೆ ಹಣ್ಣು ಹಾಕಬೇಕು, ಸ್ವಲ್ಪ ಹಾಕಬೇಕು, ಭಾಳ ಹಾಕಬಾರ್ದು. ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಅನ್ನದಲ್ಲಿ, ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲದರಲ್ಲೂ ಬರುತ್ತೆ ಈ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಮಾಡಲಿಲ್ಲ ಅಂದರೆ. ಈ ಸೋರೆಕಾಯಲ್ಲಿ ಪಾಯಸನೂ ಮಾಡ್ಬೋದು, ಆಮೇಲೆ ಹಲ್ವಾ ಮಾಡ್ಬೋದು, ಬೇರೆ ಬೇರೆ ಐಟಮ್ ಮಾಡ್ಬೋದು. ಇದರಿಂದ ತುಂಬ ಚೆನ್ನಾಗಾಗುತ್ತೆ.
ದೇಹಕ್ಕೆ ತಂಪು ಸೋರೆಕಾಯಿ. ಈಗ ನೋಡಿ ನಾನು ಸೋರೆಕಾಯಿ ಎಲ್ಲ ಬೆಂದಿದೆ. ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ಈಗ ನೋಡಿ ನಾನು ಮಿಕ್ಸಿ ಎಲ್ಲ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಸೋರೆಕಾಯಿಗೆ ಒಂದು ಅರ್ಧ ಬಟ್ಲು ಅಷ್ಟು ಸಣ್ಣ ಬಟ್ಲು ತೆಂಗಿನ ತುರಿ ಹಾಕಬೇಕು. ಒಂದು 4 ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹುರಿದ ಹವಿಜ್ ಕಾಳು, ಆಮೇಲೆ ಅರಿಶಿನ ಪುಡಿ, ಒಂದು ಸ್ವಲ್ಪನೇ ಹುಣಸೆ ಹಣ್ಣು ಹಾಕಿದರೆ ಸಾಕು. ಇಷ್ಟು ಐಟಮ್ ಇದ್ದರೆ ಸಾಕು, ಸಾರು ರುಚಿಯಾದ ಸಾರಾಗುತ್ತೆ. ಈಗ ಮಿಕ್ಸಿ ಎಲ್ಲ ತೆಗೆದು ಇಡ್ತಾ ಇದ್ದೀನಿ. ಹಾಗೆ ತರಕಾರಿ ಹೆಚ್ಚಿದ್ದೆಲ್ಲ ಕಸ ಎಲ್ಲ ತೆಗಿತಾ ಇದ್ದೀನಿ ನೋಡಿ. ಮತ್ತು ನಾನು ಯಾವ ಥರ ವಿಡಿಯೋ ಹಾಕಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಾನು ಸ್ಟಿಚಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಡೈಲಿ ಸ್ಟಿಚಿಂಗ್ ಮಾಡ್ತೀನಲ್ವ, ಹೀಗಾಗಿ ಸ್ಟಿಚಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಅದನ್ನು ನೀವು ನೋಡಿ ಸಪೋರ್ಟ್ ಮಾಡಿ ನನಗೆ. ಮತ್ತು ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಸ್ಟಿಚಿಂಗ್ ಕಲಿಬೇಕು ಅನ್ನೋರು ಸ್ಟಿಚಿಂಗ್ ವಿಡಿಯೋನ ನೋಡಿ, ಕಟಿಂಗ್ ವಿಡಿಯೋ ಆಮೇಲೆ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ ನಾನು. ಅದನ್ನು ನೋಡಿ ನೀವು. ಹಾಗೆ ಬಿಸ್ನೆಸ್ ಟಿಪ್ಸು ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಹಾಗೆ ರಾಗಿ ಆರೋಗ್ಯ ಪೌಡ್ರು, ರಾಗಿ ಎಲ್ಲ ಥರ ಕಾಳು ಹಾಕಿ ರಾಗಿ ಪೌಡ್ರು ಹೇಗೆ ಮಾಡೋದು, ಆರೋಗ್ಯ ಪೌಡ್ರು, ಅದನ್ನು ವಿಡಿಯೋ ಹಾಕಿದ್ದೀನಿ. ಅದನ್ನು ನೀವು ನೋಡಿ. ಸಪೋರ್ಟ್ ಮಾಡಿ ಎಲ್ಲರೂ. ಈಗ ನೋಡಿ ಕುದೀತಾ ಇದೆ ಸಾಂಬಾರು. ನೋಡಿ ಕುದೀತಾ ಇದೆ ಸಾಂಬಾರು. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಬೇರೆ ಬೇರೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಾನು. ದಯವಿಟ್ಟು ಎಲ್ಲರೂ ಲೈಕು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ನೋಡಿ ಆಯಿತು ಸಾಂಬಾರು. ರುಚಿಯಾದ ಸೋರೆಕಾಯಿ ಸಾಂಬಾರು ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಎಲ್ಲ ಪೋಷಕಾಂಶನೂ ಸಿಗುತ್ತೆ ಇದರಲ್ಲಿ. ಸೋರೆಕಾಯಿಯಲ್ಲಿ ತುಂಬ ಒಳ್ಳೆಯದಿದು. ನೀವು ಒಂದ್ಸಲ ಸಾರು ಮಾಡು, ಅದರ ಟೇಸ್ಟ್ ನೋಡಿ. ನೋಡಿ ಈ ಥರ ಆಗುತ್ತೆ ಸಾರು. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದು ಸಾರು. ಚಪಾತಿ ಎಲ್ಲದರಲ್ಲೂ, ರೊಟ್ಟಿ ಎಲ್ಲದರಲ್ಲೂ ಮ್ಯಾಚ್ ಆಗುತ್ತೆ. ಈಗ ನೋಡಿ ಆಯಿತು ಸಾರು. ಈಗ ಹೊರಗಡೆ ಎಲ್ಲ ಸ್ವಲ್ಪ ತೋರಿಸ್ತೀನಿ ನಿಮಗೆ. ನೋಡಿ ಬಿಸಿಲು ಎಷ್ಟು ಬಂದಿದೆ ಈಗ 1 ಗಂಟೆ ಟೈಮು. ಬಿಸಿಲು ಎಷ್ಟು ಬಂದಿದೆ ನೋಡಿ. ಮತ್ತೆ ಸಿಗೋಣ. ನಮಸ್ಕಾರ.